ಗುರುದೇವ್, ಸಿಂಹ ರಾಶಿಯವರ ಟಾಪ್ 10 ಸೀಕ್ರೆಟ್ಸ್ ಏನು ಅಂತ ನಿಮಗೆ ಗೊತ್ತಾ? ಹಾಗೆ ನಿಮ್ಮ ಲೈಫಲ್ಲಿ ಸಕ್ಸಸ್ ಆಗಲಿಕ್ಕೆ, ನಿಮ್ಮ ಜೀವನದಲ್ಲಿ ಬರುವಂತಹ ಅಡೆತಡೆಗಳೆಲ್ಲವೂ ಕೂಡ ದೂರವಾಗಿ ಸಮೃದ್ಧವಾದಂತಹ ಜೀವನವನ್ನು ನಡೆಸಲಿಕ್ಕೆ ಈ ವಿಡಿಯೋ ಖಂಡಿತವಾಗ್ಲೂ ಕೂಡ ಪೂರಕವಾಗಿ ಕೆಲಸವನ್ನು ಮಾಡುತ್ತೆ. ನೀವು ಯಾವ ದೇವರ ಆರಾಧನೆಯನ್ನು ಮಾಡಬೇಕು, ಯಾವ ದಿಕ್ಕಿನಲ್ಲಿ ನಿಮ್ಮ ಮನೆ ಇದ್ರೆ ನಿಮಗೆ ಶುಭವನ್ನ ಕೊಡುತ್ತೆ, ಯಾವ ದಿಕ್ಕು ನಿಮಗೆ ಆಗ ಬರುತ್ತೆ, ನಿಮ್ಮ ಲೈಫ್ ಟೈಮ್ ಪ್ರಿಡಿಕ್ಷನ್ ಅನ್ನ ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ಜೊತೆಗೆ ನಿಮ್ಮ ಲೈಫ್ ಪಾರ್ಟ್ನರ್ ಹೇಗಿರ್ತಾರೆ, ಅವರ ಮನಸ್ಸನ್ನ ಗೆಲ್ಲಿಕ್ಕೆ ನೀವೇನ್ ಮಾಡಬೇಕು, ನಿಮ್ಮ ಮನಸ್ಸನ್ನ ಗೆಲ್ಲಿಕ್ಕೆ ಅವರೇನ್ ಮಾಡಬೇಕು, ನಿಮ್ಮ ಸಂಬಂಧ ಅಂತಕ್ಕಂಥದ್ದು ಹೇಗಿರುತ್ತೆ ಅಂತಕ್ಕಂಥದ್ರ ಬಗ್ಗೆ ಪರಿಪೂರ್ಣವಾದ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸಾರಿ ಚಾನಲ್ಗೆ ಬಂದಿರುವಂತವ್ರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸಿಂಹ ರಾಶಿಯ ಅಧಿಪತಿ ಸೂರ್ಯಗ್ರಹ ಆಗಿರುತ್ತೆ. ಇವರು ತುಂಬಾ ದಯಾಳುಗಳಾಗಿರ್ತಾರೆ, ದಯೆ ಉಳ್ಳವರಾಗಿರ್ತಾರೆ. ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವಂತಹ ಗುಣ ಸಿಂಹ ರಾಶಿಯಲ್ಲಿ ಹೆಚ್ಚಾಗಿರುತ್ತೆ. ಅಗ್ನಿ ತತ್ವದ ರಾಶಿ ಆಗಿರೋದ್ರಿಂದ ಇವರಿಗೆ ಬಹಳ ಬೇಗ ಕೋಪ ಅಂತಕ್ಕಂಥದ್ದನ್ನ ಬರುತ್ತೆ. ತಾಳ್ಮೆ ಕಡಿಮೆ ಇದ್ದು ಮೂಗಿನ ಮೇಲೆ ಕೋಪ ಅಂತಕ್ಕಂಥದ್ದು ಸಿಂಹ ರಾಶಿಯಲ್ಲಿ ಇರುತ್ತೆ. ಯಾವುದೇ ವಿಚಾರ ಆದ್ರೂ ಕೂಡ ಡೀಪ್ ನಾಲೆಜ್ ಅನ್ನೋದಿರುತ್ತೆ, ಆಳವಾದ ಜ್ಞಾನ ಇರುತ್ತೆ, ಗ್ರಹಣ ಶಕ್ತಿ ಅನ್ನೋದಿರುತ್ತೆ. ಎಜುಕೇಶನ್ ಕಮ್ಮಿ ಇದ್ರು ಕೂಡ 100 ಜನರ ಮಧ್ಯೆ ಇದ್ರು ಕೂಡ ಎದ್ದು ಕಾಣ್ತಾ ಇರ್ತಾರೆ. ಯಾರು ಇಂತಹ ವ್ಯಕ್ತಿ ಅಂತ ಹೇಳಿ ಕಂಡು ಹಿಡಿಯುವಂತಹ ಜನ ಯೋಚನೆ ಮಾಡ್ತಾರೆ, ಯಾರಪ್ಪ ಇದು, ಯಾರು ಇವರು, ಯಾರೋ ಸ್ಪೆಷಲ್ ಪರ್ಸನ್ ಬಂದಿದಾರ ಅಂತ ಆ ರೀತಿ ಯೋಚನೆ ಮಾಡೋರಂತಹ ಕಾಣ್ತಾರೆ. ಹಾಗೂ ಇವರಲ್ಲಿ ಮೃದು ಸ್ವಭಾವ ಇರುತ್ತೆ, ಮೃದು ಹೃದಯ, ಮಗುವಿನಂತ ಹೃದಯ ಇರುತ್ತೆ ಸಿಂಹ ರಾಶಿಯಲ್ಲಿ. ಅದನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು ನಿಮ್ಮ ಕೈಲಿರುವಂಥದ್ದು. ಅಂದ್ರೆ ಅವರನ್ನ ಕೋಪದಿಂದ ಮಾತಾಡಿದ್ರೆ ಡಬಲ್ ಕೋಪ ಸಿಗುತ್ತೆ, ಪ್ರೀತಿಯಿಂದ ಮಾತಾಡಿದ್ರೆ ಡಬಲ್ ಪ್ರೀತಿ ಅಂತಕ್ಕಂಥದ್ದು ನಿಮಗೆ ಸಿಗುತ್ತೆ. ರಾಜ ಗಾಂಭೀರ್ಯ ಅಂತಕ್ಕಂಥದ್ದು ಅವರಲ್ಲಿರುವಂಥದ್ದು. ಕಾಡಿನ ರಾಜ ಯಾವ ರೀತಿ ಸಿಂಹ ಒಂದು ಗರ್ಜನೆಯನ್ನ ಮಾಡಿದ್ರೆ ಇಡೀ ಕಾಡು ನಡುಗುತ್ತೋ, ಅದೇ ರೀತಿ ಇವರ ಒಂದು ಕೋಪಕ್ಕೆ, ಇವರ ಒಂದು ಗಾಂಭೀರ್ಯಕ್ಕೆ ಯಾವುದೇ ಒಂದು ಎಳೆ ಇಲ್ಲ ಅಂತ ಹೇಳ್ಬೋದು. ಈ ಕೋಪ ಇಲ್ಲದೆ ಇವರು ಶಾಂತವಾಗಿರುವಾಗ ಇವರ ಮನಸ್ಸು ಮಗುವಿನ ತರ ಇರುತ್ತೆ. ಅದನ್ನ ಸುಲಭವಾದ ರೀತಿಯಲ್ಲಿ ಗೆಲ್ಬಹುದು. ಹೊಗಳಿಕೆ ಅಂತಕ್ಕಂಥದ್ದನ್ನ ಮಾಡಿದ್ರೆ ಇವ್ರನ್ನ ಈಸಿಯಾಗಿ ಇವರ ಮನಸ್ಸನ್ನ ಗೆಲ್ಲಬಹುದು. ಹೊಗಳಿಕೆ ಅಂದ್ರೆ ನೀನ್ ಆ ತರ ಇದೆಯಾ, ಈ ತರ ಇದೆಯಾ ಅಂತಾರೆ, ಏನಿದೆಯೋ ಅದನ್ನ ಹೇಳಿದ್ರೆ ಇವರು ಖುಷಿ ಪಟ್ಟು ಖಂಡಿತವಾಗ್ಲೂ ಕೂಡ ನಿಮ್ಗೆ ಸಹಾಯವನ್ನ ಮಾಡ್ತಾರೆ. ಹಾಗೂ ತಮ್ಮ ಕುಟುಂಬವನ್ನ ಉಳಿಸ್ಕೊಳ್ಳಿಕ್ಕೆ ಯಾವ ಹಂತಕ್ಕೆ ಬೇಕಾದ್ರೂ ಹೋಗುವಂತವ್ರು ಯಾರಾದ್ರೂ ಇದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಅದು ಈ ಒಂದು ಸಿಂಹ ರಾಶಿಯವರಾಗಿರ್ತಾರೆ. ಗೌರವಕ್ಕೆ ಮೊದಲ ಆದ್ಯತೆ ಇರುತ್ತೆ. ಅಂದ್ರೆ ಇವರು ದುಡ್ಡಿಗೆ ಮಹತ್ವವನ್ನ ಕೊಡುವಂತವರಲ್ಲ, ಗೌರವಕ್ಕೆ ಮಹತ್ವವನ್ನ ಕೊಡುವವರಾಗಿರ್ತಾರೆ. ಹಾಗೂ ಅದಕ್ಕೆ ಧಕ್ಕೆ ಬಂದ್ರೆ ಖಂಡಿತವಾಗ್ಲೂ ಕೂಡ ಸಹಿಸ್ಕೊಳ್ಳೋದಿಲ್ಲ. ಆತ್ಮವಿಶ್ವಾಸ ಅಂತಕ್ಕಂಥದ್ದು ಇವರಲ್ಲಿ ಜಾಸ್ತಿ ಇರುತ್ತೆ. ಅಂದ್ರೆ ಕಾನ್ಫಿಡೆನ್ಸ್ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ. ಹಾಗೂ ಪರಿಶ್ರಮಿಗಳಾಗಿರ್ತಾರೆ. ಅಂದ್ರೆ ಯಾವುದು ಕೂಡ ಸುಲಭವಾಗಿ ಸಿಗೋದಿಲ್ಲ, ಕಷ್ಟಪಟ್ಟು ದುಡ್ಡನ್ನೇ ಸಿಗೋದು ಅನ್ನೋ ರೀತಿ ಪರಿಶ್ರಮವನ್ನ ಹಾಕ್ತಾ ಇರ್ತಾರೆ. ನಾಯಕತ್ವದ ಗುಣ ಹುಟ್ಟಿನಿಂದಲೇ ಇರುತ್ತೆ. ಮಾರ್ಗದರ್ಶನ ಪಡ್ಕೊಳ್ಳೋದಕ್ಕೆ ಇವರ ಹತ್ರ ಯಾರಾದ್ರೂ ಮಾರ್ಗದರ್ಶನ ಪಡ್ಕೊಂಡ್ರೆ ಖಂಡಿತವಾಗ್ಲೂ ಅವರು ಯಶಸ್ವಿ ವ್ಯಕ್ತಿಗಳಾಗಿರ್ತಾರೆ. ಜೀವನದ ಹಾದಿಯಲ್ಲಿ ಬರುವಂತಹ ಅಡೆತಡೆಗಳೆಲ್ಲವನ್ನ ಕೂಡ ದೂರ ಮಾಡಿ ಅವರ ದಾರಿಯನ್ನ ಮುಟ್ಟುವಂಥದ್ದು, ಗುರಿಯನ್ನ ಮುಟ್ಟುವಂಥದ್ರಲ್ಲಿ ಖಂಡಿತವಾಗ್ಲೂ ಯಶಸ್ವಿ ವ್ಯಕ್ತಿಗಳಾಗಿರ್ತಾರೆ. ಸ್ವಯಂ ಪ್ರೀತಿ ಅಂದ್ರೆ ಅವರಿಗೆ ಅವರ ಮೇಲೆ ಸ್ವಲ್ಪ ಜಾಸ್ತಿ ಪ್ರೀತಿ ಅನ್ನೋದಿರುತ್ತೆ, ಉಳಿದವರ ಮೇಲೆ ಎರಡನೇ ಒಂದು ಅವಕಾಶ ಅಂತ ಹೇಳಿ ಕೊಡುವಂಥದ್ದು. ಹಾಗೂ ನೋವನ್ನ ಹಂಚ್ಕೊಳ್ಳೋದಿಲ್ಲ. ಎಷ್ಟೇ ನೋವಿದ್ರು ಕೂಡ ಅವರ ನಗುವಿನ ಹಿಂದೆ ಅದನ್ನ ಬಚ್ಚಿಡುತ್ತಾರೆ. ಯಾರಿಗೂ ಕೂಡ ಅದನ್ನ ಗೊತ್ತಾಗದ ರೀತಿಯಲ್ಲಿ ತನ್ನ ನೋವನ್ನ ತಾನೇ ಅನುಭವಿಸ್ತೀನಿ ಅನ್ನೋ ರೀತಿಯಲ್ಲೂ ಕೂಡ ಈ ಒಂದು ಸಿಂಹ ರಾಶಿಯವರು ಯೋಚನೆ ಮಾಡ್ತಾ ಇರ್ತಾರೆ. ಸಿಂಹ ರಾಶಿಯವರು ಯಾವ ದೇವರ ಆರಾಧನೆ ಮಾಡಬೇಕು ಅಂದ್ರೆ ಸೂರ್ಯಗ್ರಹ ಆರಾಧನೆ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಸೂರ್ಯಗ್ರಹ ಅಂದ್ಕೂಡ್ಲೆ ಶಿವನ ಆರಾಧನೆ ಕೂಡ ಮಾಡ್ಕೋಬಹುದು, ಅಭಿವೃದ್ಧಿ ಅನ್ನೋದು ಸಿಗುತ್ತೆ. ನಿಮಗೆ ಆಗಿ ಬರುವಂತಹ ದಿಕ್ಕು ಪೂರ್ವ ದಿಕ್ಕಾಗಿರುತ್ತೆ. ಹಾಗೂ ವೃತ್ತಿ ಜೀವನದ ಬೆಳವಣಿಗೆಗೆ, ವ್ಯವಹಾರ ಯಾವುದೇ ರೀತಿ ಅದು ಮಾಡಬೇಕಾದ್ರೆ ಪೂರ್ವ ದಿಕ್ಕಿಗೆ ಮುಖ ಮಾಡ್ಕೊಂಡು ಮಾಡಿದಾಗ ತುಂಬಾ ಶುಭವಾಗುತ್ತೆ. ಹಾಗೂ ನಿಮ್ಮ ಲೈಫ್ ಪಾರ್ಟ್ನರ್ ಹೇಗಿರ್ತಾರೆ ಅಂದ್ರೆ ಸಂಗಾತಿ ಸಮಾಜದಲ್ಲಿ ಉತ್ತಮ ಗೌರವವನ್ನ ಪಡ್ಕೊಂಡಿರ್ತಾರೆ. ಬುದ್ಧಿವಂತಿಕೆ ಅನ್ನೋದು ಇಷ್ಟ ಆಗಿರುತ್ತೆ ಅವರಿಗೆ. ಅಂದ್ರೆ ನೀವು ಬುದ್ಧಿವಂತರನ್ನೇ ಬಹಳ ಇಷ್ಟಪಡ್ತಾ ಇರ್ತೀರಿ. ಹಾಗೂ ಶಿಸ್ತು ಅನ್ನೋದನ್ನ ಜೀವನದಲ್ಲಿ ಪಾಲಿಸ್ಕೊಂಡಿರ್ತಾರೆ. ಹಾಗೂ ರಾಜ್ಯ ವೈಭೋಗವನ್ನ ನಿಮ್ಮ ಪತ್ನಿಗೆ ಅಥವಾ ಪತಿಗೆ ನೀಡಬೇಕು ಅಂತ ಹೇಳಿ ಸಿಂಹರಾಶಿಯವರು ಯೋಚನೆ ಮಾಡ್ತಾ ಇರ್ತಾರೆ. ನಿಷ್ಠಾವಂತ ಪಾರ್ಟ್ನರ್ ಅನ್ನ ಈ ಸಿಂಹರಾಶಿಯವರು ಪಡ್ಕೊಳ್ತಾರೆ. ಅಹಂಕಾರದಿಂದ ಸ್ವಲ್ಪ ಸಿಂಹರಾಶಿ ಏನಾಗುತ್ತೆ, ಸ್ವಲ್ಪ ಸಂಘರ್ಷ ಅಂತಕ್ಕಂಥದ್ದು ಇವರಿಗೆ ಒಂದು ರಿಲೇಶನ್ಶಿಪ್ ಅಲ್ಲಿ ಬರುವಂತದ್ದು. ಹಾಗೂ ಇವರಲ್ಲಿ ಬಾರ್ನ್ ಲೀಡರ್ಶಿಪ್ ಇರೋದ್ರಿಂದ ಇವರು ಯಾವುದೇ ಕೆಲಸ ಕೊಟ್ಟರು ನಾಯಕತ್ವವನ್ನ ಇವರೇ ವಹಿಸ್ಕೊಳ್ತಾ ಇರ್ತಾರೆ. ಅದೃಷ್ಟದ ಬಣ್ಣ ಆರೆಂಜ್ ಕಲರ್ ಬಣ್ಣ, ಕಿತ್ತಳೆ ಬಣ್ಣ ಅಂತ ಹೇಳ್ತೇವೆ. ಹಾಗೆ ಕೆಂಪು ಬಣ್ಣ ಇವರಿಗೆ ಅದೃಷ್ಟವನ್ನ ಕೊಡುತ್ತೆ. ಅದೃಷ್ಟ ಸಂಖ್ಯೆ 1, ಅದೃಷ್ಟದ ರತ್ನ ಬಂದು ರೂಬಿ ಅಥವಾ ಮಾಣಿಕ್ಯ ಅಂತ ಹೇಳ್ತೇವೆ. ಈ ರತ್ನವನ್ನು ಧರಿಸೋದಕ್ಕಿಂತ ಮುಂಚೆ ಜಾತಕವನ್ನ ಪರಿಶೀಲನೆ ಮಾಡ್ಕೊಂಡು ಆನಂತರದಲ್ಲಿ ಧರಿಸ್ಕೊಳ್ಳಿ. ಹಾಗೆ ನೆನಪಿರಲಿ, ನಿಮ್ಮ ಜೀವನದಲ್ಲಿರುವಂತಹ ಉದ್ಯೋಗ, ಪ್ರೀತಿ, ಪ್ರೇಮ ಸಮಸ್ಯೆಗಳು, ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳಾಗ್ತಾ ಇತ್ತು ಅಂದ್ರೆ ನೇರವಾಗಿ ಬಂದು ಭೇಟಿ ಮಾಡಿ ಶಾಸ್ತ್ರೋಕ್ತ ಪರಿಹಾರವನ್ನ ತಿಳಿಸ್ಕೊಡ್ಲಾಗುತ್ತೆ. ಎಲ್ರಿಗೂ ಶುಭವಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು.